ಫ್ರೆಂಡ್ಸ್ ನಮಸ್ಕಾರ. ನಮ್ಮಲ್ಲಿ ಬೆಳಗ್ಗೆನೇ ಒಂದು ಗಾಡಿ ಬಂದಿದೆ. ನ್ಯೂ ಶಿಫ್ಟ್ 25 ಮಾಡಲ್ ಗಾಡಿ. ಸಡನ್ನಾಗಿ ಬ್ರೇಕ್ ಪೆಡಲ್ಲು ಒಳಗಡೆ ಹೋಗ್ತಾಯಿದೆ ಸರ್. ಗಾಡಿ ಸಡನ್ನಾಗಿ ಏನಾಯಿತೋ ಗೊತ್ತಿಲ್ಲ ಅಂತ ಹೇಳಿದ್ರು. ಸೊ ನಾವೇನು ಮಾಡಿದ್ದೀವಿ ಅಂತ ಬೇಸಿಗಾಗಿ ನೋಡಿದ್ರೆ ಬ್ರೇಕ್ ಪೆಡಲ್ ಫುಲ್ ಒಳಗಡೆ ಹೋಗ್ತಾಯಿದೆ. ಕಾಲು ಒಂಚೂರು ನಿಲ್ತಾ ಇಲ್ಲ. ಹ್ಯಾಂಡ್ ಬ್ರೇಕ್ ಏನಂದರೆ ಬ್ರೇಕ್ ಶೂ ಏನೋ ಸ್ಲಿಪ್ ಆಗಿರ್ಬೋದು, ಅದರ ಲಾಕ್ ಬರುತ್ತಲ್ಲ ಹಿಂದ್ಗಡೆ. ಸೊ ಅದೇನಂದರೆ ಗಾಡಿ ನೋಡಿದ್ರೆ ಬರೀ 8,700 ಕಿಲೋಮೀಟ್ರ್ ಓಡಿರೋದು ಹೊಸ ಗಾಡಿ. ಸೊ ಗಾಡಿ ಹೆಂಗೆ ಇದಾಗಿದೆ ಅಂತೇಳ್ಬಿಟ್ಟು ಸರಿ ಅಂತ ಹೋಗಿ ಚೆಕ್ ಮಾಡಿದ್ರೆ ಬ್ರೇಕ್ ಆಯಿಲ್ ನೋಡಿದ್ರೆ ಫ್ಯೂಲ್ ಲೆವೆಲ್ ನೋಡಿದ್ರೆ ಫುಲ್ ಕಮ್ಮಿ ಇದೆ. ಬ್ರೇಕ್ ಫುಲ್ ಕಮ್ಮಿ ಇದೆ. ಸೊ ಎಲ್ಲಿ ಹೋಗಿದೆ ಅಂತ ಚೆಕ್ ಮಾಡಿಕೊಂಡು ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ದರೆ ಒನ್ ಬೈ ಚೆಕ್ ಮಾಡ್ಕೊಂಡು ನಮ್ಗೆ ಸಿಕ್ಕಿರೋದು ಏನಂದರೆ ಎಂಡ್ ಆಫ್ ದಿ ಡೇ ನೋಡ್ಕೊಳ್ಳಿ, ಬ್ರೇಕ್ ಫ್ಲೆಕ್ಸಿಬಲ್ ಪೈಪ್ ಅಂತ ಹೇಳ್ತೀವಲ್ಲ, ಈ ಪೈಪ್ನ ಒಂದು ಬೆಕ್ಕು ಕಚ್ಚಿರಬೇಕು, ಇಲ್ಲಾಂದರೆ ಎಲಿ ಕಚ್ಚಿರಬೇಕು. ಇದು ಎರಡರಲ್ಲಿ ಏನೋ ಒಂದು ಕೆಲಸ ಕೊಟ್ಟಿದೆ. ಸೊ ಆಯಿಲ್ ಫುಲ್ಲು ಸುರಿತಾ ಇದೆ. ಸೊ ಆಯಿಲ್ ಸುರಿತಾ ಇದ್ದಾಗ ನಮಗೆ ಇದು ತುಂಬ ಅದೇ ಗಾಡಿ ಎತ್ತೋ ಟೈಮಲ್ಲಿ ಸ್ವಲ್ಪ ಬ್ರೇಕ್ ಪೆಡಲ್ ಏನಾದರೂ ಸ್ವಲ್ಪ ಒಳಗಡೆ ಫಾಂಜಿ ಥರ ಹೋಗ್ತಾ ಇದ್ದರೆ ಸೊ ಬ್ರೇಕ್ನ ಆಯಿಲ್ ಲೆವೆಲ್ ಚೆಕ್ ಮಾಡಿಕೊಂಡು ಓಡಿಸ್ಕೊಳ್ಳೋದು ಓಕೆ. ಸೊ ಇದು ಸಿಟಿ ಒಳಗಡೆ ಆಗಿದೆ, ಇವರು ಸೇಫ್ಟಿಯಾಗಿ ತಗೊಂಡು ಬಂದುಬಿಟ್ಟಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಹೈವೇ ರೋಡ್ ಹೋಗೋ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಸೊ ದೊಡ್ಡ ಪ್ರಾಬ್ಲಮ್ಗಳು ಆಗುತ್ತೆ. ಸೊ ಬಿಟ್ವೀನಲ್ಲಿ ಯಾರೂ ಇರಲ್ಲ ನಮಗೆ. ಸೊ ತೆಗ್ಲಾಕ್ಬೇಕಾಗತ್ತೆ. ಸೊ ಬ್ರೇಕ್ ಪೆಡಲ್ ಒಂಚೂರು ಇಲ್ಲ, ಸ್ಟಾರ್ಟ್ ಮಾಡಿದ್ರೂ ಇಲ್ಲ, ಆಫ್ ಮಾಡಿದ್ರೂ ಇಲ್ಲ. ಸೊ ಬ್ರೇಕ್ ಪೆಡಲ್ಲು ಫುಲ್ ಒಳಗಡೆ ಹೋಗ್ತಾಯಿದೆ. ಬ್ರೇಕ್ ಪೆಡಲ್ ಫಾಂಜಿ ಅಂತೀವಲ್ಲ ಒಳಗಡೆ ಫುಲ್ಲು. ಸೊ ಇದನ್ನು ಏನು ಮಾಡಬೇಕಂದ್ರೆ ಇವಾಗ ಬ್ರೇಕ್ ಫ್ಲೂಯಿಡ್ ಪೈಪ್ನ ಅದನ್ನು ಫ್ಲೆಕ್ಸಿಬಲ್ ಪೈಪ್ನ ಹೊಸದಾಕ್ಬಿಟ್ಟು ಬ್ರೇಕ್ ಆಯಿಲ್ ಹೊಸದಾಕ್ಬಿಟ್ಟು 4 ವೀಲು ಏರ್ ಔಟ್ ಮಾಡಿ ಸೊ ಗಾಡಿನ ಒಂದು ಟೆಸ್ಟ್ ಡ್ರೈವ್ ಮಾಡಿ ಕೊಡಬೇಕಾಗತ್ತೆ. ಸೊ ಪೈಪ್ ಅವೈಲಬಿಲಿಟಿ ಸಿಗುತ್ತಾ ಅಂತೆಲ್ಲ ನೋಡ್ಕೋಬೇಕು. ಪಾರ್ಕಿಂಗ್ ನಿಲ್ಲಿಸೋ ಕಡೆ ಸ್ವಲ್ಪ ನೋಡಿಕೊಂಡು ಕೆಲವೊಂದು ಟೈಮಲ್ಲಿ ಕ್ಲಚ್ ಫಂಕ್ಷನ್ ಆಗೋಲ್ಲ, ಯಾಕಂದರೆ ಆಯಿಲ್ ಇರಬೇಕಲ್ಲಿ ನಮಗೆ. ಸೊ ಹೈಡ್ರೋಲಿಕ್ ಅಲ್ಲ ಇದು, ಕ್ಲಚ್ಚು. ಸೊ ಅದಕ್ಕೆ ಇದು ನೋಡಿಕೊಂಡು ಗಾಡಿನ ಪಾರ್ಕಿಂಗ್ ಪ್ಲೇಸ್ ಸ್ವಲ್ಪ ನೋಡಿಕೊಂಡು ಪಾರ್ಕ್ ಮಾಡಿ ಸೇಫ್ಟಿಯಾಗಿ ಗಾಡಿನ ಓಡಿಸ್ಬೇಕು ಅಂತ ಇದೇ ಥರ ಹೊಸ ವಿಷಯಗಳು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸಪೋರ್ಟ್ ಮಾಡ್ತಾಯಿದ್ದೀರಾ, ಇದೇ ಥರ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.